ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಮಲ್ಲೇಶ್ವರಾಯ ನಮಃ. ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಡೆ ಬರೆಸಿ, ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೈದೆ. ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರು ವಿಶ್ವಗುರು ಬಸವಣ್ಣನವರ ಬಗ್ಗೆ ಬರೆದಿರುವಂತಹ ಈ ಕವಿತೆಯನ್ನ ಸ್ಮರಿಸಿ, ಈ ದಿನ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ದೇವಲಾಪುರದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಮೈಸೂರು ಜಿಲ್ಲೆಯಲ್ಲಿಯೇ ಪ್ರಥಮ ವಚನ ಪಾಠಶಾಲೆ ಪ್ರಾರಂಭದ ಒಂದು ಕಾರ್ಯಕ್ರಮ. ಈ ಎರಡು ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತ ಶ್ರೀ ಗುರುಮಲ್ಲೇಶ್ವರ ವಿವಿಧ ದಾಸೋಹ ಮಠದ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಾಂತ ಸ್ವಾಮಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ಕಾರ್ಯನಿಮಿತ್ತ ದಿವ್ಯ ಸಮ್ಮುಖವನ್ನ ವಹಿಸಿ ಅನೇಕ ಆಶೀರ್ವಚನ ನುಡಿಗಳನ್ನ ನುಡಿದು ನಮ್ಮೆಲ್ಲರನ್ನು ಕೂಡ ಜಾಗೃತಗೊಳಿಸಿ ತೆರಳಿದಂತಹ ಕರಡನಪುರ ಮಠದ ಪೂಜ್ಯ ಷಷ್ಠಲ ಬ್ರಹ್ಮ ಶ್ರೀ ಪರಶಿವ ಮೂರ್ತಿ ಸ್ವಾಮಿಗಳವರೆಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈ ಎಲ್ಲ ಕಾರ್ಯಕ್ರಮದ ನೇತಾರರು ಪ್ರತಿ ವರ್ಷ ಶ್ರಾವಣ ಮಾಸ ಬಂತು ಅಂದ್ರೆ ನಮ್ಮ ಶ್ರವಣಗಳು ಬೆಟ್ಟಗಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಅನೇಕ ವರ್ಷಗಳಿಂದ ಪ್ರವಚನ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಪ್ರತಿಯೊಬ್ಬರ ಮನದ ಮಲಿನವನ್ನ ಹೋಗಲಾಡಿಸಲು ಕಂಕಣಬದ್ಧರಾಗಿ ಈ ಒಂದು ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ಎಲ್ಲರಿಗೂ ಜ್ಞಾನ ದಾಸೋಹ ಮತ್ತು ದಾಸೋಹ ಎರಡನ್ನೂ ಕೂಡ ಗುಣಪಡಿಸುತ್ತಿರುವಂತಹ ಶ್ರೀಮಠದ ಪೂಜ್ಯ ಶ್ರೀ ಜಡೇಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ನುಡಿಗಳನ್ನ ನುಡಿದು ಅನೇಕ ಜಾಗೃತಿಯ ನುಡಿಗಳನ್ನ ನುಡಿದು ವಿಶೇಷವಾಗಿ ವಚನ ಸಾಹಿತ್ಯವನ್ನ ಈ ಒಂದು ಯುಗಕ್ಕೆ ಒಂದು ರೀತಿ ಅರ್ಥಪೂರ್ಣವಾಗಿ ಮನದಟ್ಟು ಮಾಡಿಸಲು ಕಾರಣೀಭೂತರಾದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಗಣಕ ವಿಜ್ಞಾನ ಅಧ್ಯಯನ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಡಿ.ಎಸ್. ಗುರುಸರ್ ಅವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ, ನನ್ನೊಡನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವಚನ ಪಾಠಶಾಲೆ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಂತಹ ನನ್ನ ಶ್ರೀಮತಿ ರೂಪಕುಮಾರ ಸ್ವಾಮಿ ಅವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಕರಗುರು ಚರಮೂರ್ತಿಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕಾರ್ಯಕ್ರಮ ಪ್ರಾರಂಭವಾಗಿ 1 ಗಂಟೆ ಆಗಿದೆ. 1 ಗಂಟೆಯಲ್ಲಿ ಅನೇಕ ವಿಚಾರಗಳು ನಿಮ್ಮ ಹೃದಯವನ್ನು ತುಂಬಿದೆ, ಮನವನ್ನು ತುಂಬಿದೆ. ಆದ್ದರಿಂದ ನಾನು ಪ್ರವಚನ ಕಾರ್ಯಕ್ರಮ ಸ್ವಲ್ಪ ಹಗುರ ಆಯಿತು, ಮಾತನಾಡಲಿಕ್ಕೆ ಒಂದು ವಿಷಯ ಸ್ವಲ್ಪ ಕಡಿಮೆ ಅವಧಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ನಾನು ಕೂಡ ಇಚ್ಛೆಪಟ್ಟಿದ್ದೇನೆ. ನಾವೆಲ್ಲ ಮನೆಯಿಂದ ಇವತ್ತು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ದೇವರಾಪುರಕ್ಕೆ ಬಂದಿದ್ದೇವೆ. ಅದಕ್ಕೆ ಕಾರಣ ನಮ್ಮ ಮನದ ಮಲಿನವನ್ನ ತೊಳೆದುಕೊಂಡು ಒಂದು ರೀತಿಯ ಶಾಂತಿಯನ್ನ ಉಳಿದುಕೊಂಡು ಈ ಮಠಕ್ಕೆ ಬಂದಿದ್ದೇವೆ. ಇವತ್ತು ಕೇವಲ ಮಠ ಅಲ್ಲ, ಇದೊಂದು ದೇವಲೋಕ ಅಂತ ನಾವು ಭಾವಿಸಿಕೊಳ್ಳಬೇಕಾಗಿದೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ದೇವಲೋಕ ಮಧ್ಯಲೋಕವೆಂಬುದು ಬೇರಿಲ್ಲ ಪಾಣಿಯು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮಧ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ನೇಮ ನೀವೇ ಪ್ರಮಾಣ. ದೇವಲೋಕ ಮಧ್ಯಲೋಕ ಬೇರೆ ಯಾವುದಲ್ಲ ಕಣಪ್ಪ, ಸತ್ಯವ ನುಡಿಯುವುದೇ ದೇವಲೋಕ. ಇವತ್ತು ಒಳ್ಳೆಯ ಪೂಜ್ಯರು ಆಶೀರ್ವಚನ ನುಡಿಗಳನ್ನು ನುಡಿದಿದ್ದಾರೆ, ಉದ್ಘಾಟಕರು ಒಳ್ಳೆಯ ಹಿತ ನುಡಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಈಗೆಲ್ಲ ಸತ್ಯದ ನುಡಿಗಳನ್ನ ಕೇಳ್ತಾ ಇದೀವಲ್ಲ, ಆ ಸತ್ಯದ ನುಡಿಗಳನ್ನು ಎಲ್ಲಿ ಕೇಳ್ತಾ ಇದ್ದೀವಿ, ಅದೇ ದೇವಲೋಕ.
ದೇವಲೋಕ ಆಗಿದೆ. ಆಚಾರಯುಕ್ತವಾದ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಏನಾಗಿದೆ? ಸ್ವರ್ಗವಾಗಿದೆ. ಆಚಾರ್ಯ ಸ್ವರ್ಗ ಅಂದ್ರೆ ಸ್ವರ್ಗ ಮತ್ತು ದೇವಲೋಕವನ್ನು ಇವತ್ತು ಎಲ್ಲಿ ಕಾಣ್ತಾ ಇದ್ದೀವಿ? ಎಲ್ಲಿ ಕಾಣ್ತಾ ಇದೆ? ಇವತ್ತು ಸುಮಾರು ಜನ ನಿಮ್ಮ ಮನೆಯಿಂದ ಬಂದಿಲ್ಲ. ಕೆಲವರು ಹೆಂಗಸರು ಬಂದಿದ್ದೀರಾ, ಕೆಲವರು ಗಂಡಸರು ಬಂದಿದ್ದೀರಾ. ಯಾರಾದ್ರೂ ಗಂಡಸರು ಬಂದಿಲ್ಲ ಅಂದ್ರೆ ಹೆಂಗಸರು ಹೋಗ್ತಿರಲ್ಲ. ಎಲ್ಲಿಗೆ ಹೋಗಿದ್ದೆ ಅಂದ್ರೆ, ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ಬೇಕು, ದೇವಲೋಕಕ್ಕೆ ಹೋಗಿದ್ದೆ, ಸ್ವರ್ಗಕ್ಕೆ ಹೋಗಿದ್ದೆ ಅಂತ ಹೇಳ್ಬೇಕು. ಆಗ ಮತ್ತೊಂದು ಸಲ ಅವರು ಏನ್ ಮಾಡ್ತಾರೆ, ಈ ಸ್ವರ್ಗಲೋಕವನ್ನ ದೇವಲೋಕವನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಮತ್ತೊಂದು ಸಲ ಬರೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಆ ರೀತಿ ಅಂತಹ ಒಂದು ದೇವಲೋಕದ ಸಮಾನವಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಿದೆ. ಯಾಕೆ? ಅನೇಕ ದಾರ್ಶನಿಕರು ಬಂದರು, ತತ್ವಜ್ಞಾನಿಗಳು ಬಂದರು. ಅವರೆಲ್ಲರೂ ಬಿಟ್ಟು ಬಸವಣ್ಣನವರನ್ನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಘೋಷಣೆ ಮಾಡಿದ್ದಾರೆ ಅಂತ ಅನೇಕರು ಪ್ರಶ್ನೆಯನ್ನ ಹಾಕ್ತಾ ಇರ್ತಾರೆ. ಕೆಲವರು ಬೇರೆ ಬೇರೆ ರೀತಿಯ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಆದ್ರೆ ಅವರು ಯಾಕೆ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ ಅಂದ್ರೆ, 12ನೇ ಶತಮಾನದವರೆಗೂ ಕೂಡ ಒಂದು ಆಶೀರ್ವಾದ ವಾಕ್ಯವಿದೆ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲಾ ಜನರು ಸುಖವಾಗಿದ್ರೆ ಇಲ್ಲಿ ಅದೇ ಒಂದು ಆಶೀರ್ವಾದ ವಾಕ್ಯ. ಸರ್ವೇ ಜನಾಃ ಸುಖಿನೋ ಭವಂತು. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅದಕ್ಕೆ ಮೀರಿಸಿದಂತಹ ಒಂದು ವಾಕ್ಯ ಪ್ರಯೋಗ ಮಾಡುವುದರ ಮುಖಾಂತರ ಇಡೀ ಜನಮಾನಸದ ಹೃದಯವನ್ನು ಗೆಲ್ತಾರೆ. ಅದೇನು? ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕುಲಜರೆ ಶರಣರು. ಕೇವಲ ಜನ ಮಾತ್ರ ಸುಖವಾಗಿದ್ರೆ ಸಾಕಲ್ಲ, ಸಕಲ ಜೀವಾತ್ಮರನ್ನು ಗುರು ಸರ್ ಹೇಳಿದಂತೆ ಪ್ರತಿಯೊಂದಕ್ಕೂ ಜೀವ ಇದೆ ಅನ್ನೋ ಒಂದು ಭಾವವನ್ನ ಇಟ್ಕೊಂಡು ಯಾವುದು ಜೀವ ಇದೆ ಆ ಜೀವ ಇರುವಂತಹ ಪ್ರತಿಯೊಂದಕ್ಕೂ ಕೂಡ ಯಾರು ಲೇಸನ್ನ ಬಯಸ್ತಾರೋ, ಒಳ್ಳೆಯದನ್ನ ಬಯಸ್ತಾರೋ ಅವರೇ ಶರಣರು. ಆದುದರಿಂದ ಬಸವಣ್ಣನವರನ್ನ ಏನ್ ಮಾಡ್ತಾರೆ, ಒಂದು ವಿಶೇಷವಾದಂತಹ ಸಾಂಸ್ಕೃತಿಕ ನಾಯಕ ಅಂತ ಈಗ ತುಂಬಾ ವರ್ಷಗಳಿಂದ ಅವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಬೇಕಾಗಿತ್ತು. ಈಗ ಅವರು ಸಾಂಸ್ಕೃತಿಕ ನಾಯಕ ಘೋಷಣೆ ಆಗಲ್ಲ. ಬಹುರೂಪಿ ಚೌಡಯ್ಯ ಅಂತ ಬಸವಣ್ಣನವರ ಸಮಕಾಲೀನ ಬರ್ತಾರೆ. ಅವರು ಅದಕ್ಕೆ ಬಸವಣ್ಣನಿಂದ ಬದುಕಿಸಿ ಲೋಕವೆಲ್ಲ ಅಂತ ಅನೇಕ ವಚನಗಳಲ್ಲಿ ಬಸವಣ್ಣನವರನ್ನ ಕೊಂಡಾಡೋದನ್ನ ನಾವು ನೋಡಬಹುದು. ಇಂತಹ ಬಸವಾದಿ ಪ್ರಮದರು ವಿಶೇಷವಾಗಿ 3 ಶುದ್ಧಿಗಳನ್ನ ಆಗಬೇಕು. ಮನುಷ್ಯ 3 ಶುದ್ಧಿಗಳನ್ನ ರೂಢಿಸಿಕೊಂಡಾಗ ಮಾತ್ರ ಅವನು ಪರಿಪೂರ್ಣ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾರೆ. ಆ 3 ಶುದ್ಧಿಗಳು ಯಾವುದು ಅಂದ್ರೆ, ಒಂದು ತನು ಶುದ್ಧಿ. ತನು ಅಂದ್ರೆ ನಮ್ಮ ದೇಹವನ್ನ ಶುದ್ಧಿ ಮಾಡಿಕೊಳ್ಳುವುದು. ಎರಡನೆಯದು ಮನಸ್ಸು. ಮೂರನೆಯದು ಭಾವಶುದ್ಧಿ. ತನು ಶುದ್ಧಿ, ತನುವನ್ನು ಶುದ್ಧಿ ಮಾಡಿಕೊಳ್ಬೇಕು. ಅದಕ್ಕೆ ಏನ್ ಮಾಡಬೇಕು? ತನು ಶುದ್ಧಿಗೆ ಕಾಯಕವನ್ನ ಮಾಡಬೇಕು. ಕಾಯಕವೇ ಕೈಲಾಸ. ಆ ಕಾಯಕದ ಬಗ್ಗೆ ಒಳ್ಳೆ ದೃಷ್ಟಾಂತವನ್ನ ನಮ್ಮ ಗುರು ಸರ್ ಹೇಳ್ತಾರೆ. ಗುರುಮಲ್ಲೇಶ್ವರರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಯಿಲೆ ಅವರು ಕಾಯಕವನ್ನು ಮಾಡ್ತಾರೆ. ಅವರು ಚಿನ್ನ ವಜ್ರ ವೈಢೂರ್ಯ ಆಭರಣಗಳನ್ನು ಕೊಟ್ಟರು ಕೂಡ ಅವರು ತಗೊಳ್ಳಿಲ್ಲ. ನೀನು ಸ್ವಂತ ದುಡಿಮೆಯಿಂದ ದುಡ್ಡು ನೀನು ಹಣವನ್ನು ಕೊಟ್ಟರೆ ಮಾತ್ರ ಬಿಡುತ್ತೀನಿ ಅಂದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಬ್ಬ ಕುರುಡೆಯನ್ನ ಹತ್ತಿರ ಹೋಗಿ ಕೆಲಸವನ್ನ ಮಾಡಿ 4 ಆಣೆಯನ್ನು ತೆಗೆದುಕೊಂಡು ಬಂದು ಕೊಟ್ಟಾಗ ಅದನ್ನ ಸ್ವೀಕರಿಸ್ತಾರೆ ಗುರುಮಲ್ಲೇಶ್ವರ. ಅಂತಹ ಕಾಯಕ, ತನ್ನ ಶುದ್ಧವಾಗಿ ಕಾಯಕವನ್ನ ಮಾಡಬೇಕು. ಅಂತಹ ಕಾಯಕ ನಾವೆಲ್ಲ ರೂಢಿಸಿಕೊಂಡಾಗ ಮಾತ್ರ ನಾವು ವಿಶೇಷವಾದ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ. ಯಾವ ರೀತಿ ಕಾಯಕ ಅಂದ್ರೆ, ನಮ್ಮ ಶರಣರು ಆ ಪರಮೇಶ್ವರ ಬಂದು ಕೂಡ ತಿರುಗಿ ನೋಡಲ್ಲ ಅಂತ ಹೇಳ್ತಾರೆ. ಮಾದಾರ ದೂರಯ್ಯ ಅಂತ ಕೇಳಿದ್ದೀನಿ ಅಂತ ಅನ್ಕೊಂಡಿದ್ದೇನೆ. 12ನೇ ಶತಮಾನದ ಶರಣರು ಅವರು ಪಾದರಕ್ಷೆಯನ್ನ ಹೊಡೆಯುವಂತಹ ಕಾಯಕವನ್ನ ಮಾಡ್ತಾ ಇರ್ತಾರೆ. ಆ ಪಾದರಕ್ಷೆಯನ್ನ ಹೊಲಿಯುವಾಗ ಆ ಅಟ್ಟೆಯನ್ನ ಹೊಲಿತಾ ಇರ್ತಾರೆ. ಅಲ್ಲಿ ಉಳಿಯಲ್ಲಿ ಆ ಅಟ್ಟೆಯನ್ನ ಸರಿ ಮಾಡುವಾಗ ಆ ಉಳಿಯ ಮನೆಯಲ್ಲಿ ಏನ್ ಬರುತ್ತೆ, ಪರಮೇಶ್ವರ ಪ್ರತ್ಯಕ್ಷನಾಗ್ತಾನೆ. ಇದು ವಚನ ಸಾಹಿತ್ಯದಲ್ಲಿ ಇರುವಂತದ್ದು. ನಾನು ಹೇಳ್ತಿರೋದು ಪುರಾಣ. ಯಾಕಂದ್ರೆ ನಿಮಗೆ ವಚನ ಸಾಹಿತ್ಯವನ್ನ ಈ ವಚನ ಪಾಠಶಾಲೆ ಆಗ್ತಾ ಇದೆ. ಮುಂದೆ ನಿಮಗೆ ವಚನಗಳು ಹೇಗೆ ತಗೊಳ್ಬೇಕು ಅನ್ನೋದನ್ನ ಹೇಳ್ತೇವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಎಲ್ಲರೂ ಮೊಬೈಲ್ ಬಳಸ್ತಾರಲ್ಲ, ಮೊಬೈಲ್ ಎಲ್ಲರ ಕಣ್ಣಿಗೆ ಅಲ್ವಾ, ಮನೆಯವ್ರನ್ನ ಬಿಟ್ಟಿರ್ತೀವಿ ಆದ್ರೆ ಮೊಬೈಲ್ ಅನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಆ ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ಕ್ರೋಮ್ ಅಲ್ಲಿ ಹೋಗಿ ವಚನ ಸಂಪುಟ ಅಂತ ಹೊಡಿ. ವಚನ ಸಂಪುಟ ಅಂತ ಹೊಡೆದ್ರೆ 257 ವಚನಕಾರ
2,000 ವಚನಗಳನ್ನ ನೀವು ಅಲ್ಲೇ ನೋಡ್ಬೋದು. ಯಾವುದೇ ಆಪ್ ಅನ್ನ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ವಚನ ಸಂಪುಟ ಅಂತ ಹೊಡೆದ್ರೆ ಎಲ್ಲಾ ಶರಣರ ವಚನಗಳು. ಮತ್ತೆ ಅಲ್ಲಿ ಬಸವಣ್ಣ ಅಂತ ಬರುತ್ತೆ. ಪ್ರಾರಂಭದಲ್ಲಿ ವಚನ ಸಂಪುಟ ಅಂತ ಬರ್ತಾರೆ. ಇದನ್ನ ತಯಾರು ಮಾಡಿರುವಂತಹ ಒಂದು ಜಾಲತಾಣವನ್ನ ನಮ್ಮ ಸಿರಿಗೆರೆ ಮಠದವರು, ಸಿರಿಗೆರೆಯ ಬೃಹನ್ಮಠ, ತರಳಬಾಳು ಬೃಹನ್ಮಠ ಇದೆಯಲ್ಲ, ಅಲ್ಲಿ ಬಸವಣ್ಣ ಅಂತ ಬರ್ತಾರೆ, ಅಲ್ಲಮ್ಮ ಪ್ರಭು ಅಂತ ಬರ್ತಾರೆ, ಅಕ್ಕಮಹಾದೇವಿ ಅಂತ ಬರ್ತಾರೆ, ಸಿದ್ದರಾಮ ಅಂತ ಬರ್ತಾರೆ, ನಂತರ ಎಲ್ಲ ಶರಣರು ಅಂತ ಬರ್ತಾರೆ. ಅದನ್ನ ನೀವು ಬಸವಣ್ಣ ಅಂತ ಕ್ಲಿಕ್ ಮಾಡಿದ್ರೆ ಬಸವಣ್ಣನವರ ಎಲ್ಲ 1400 ಎಲ್ಲ ವಚನಗಳು ಬರುತ್ತೆ. ಅದರಲ್ಲಿ ಸುಮಾರು 190ಕ್ಕೂ ಹೆಚ್ಚು ವಚನಗಳಿಗೆ ಗಾಯನವನ್ನು ಅಳವಡಿಸಿದ್ದಾರೆ. ನೀವು ಗಾಯನವನ್ನು ಸುಶ್ರಾವ್ಯವಾಗಿ ಕೇಳಬಹುದು. ಅಲ್ಲಮ್ಮ ಪ್ರಭು ಅಂತ ಬರ್ತಾರೆ, ಅಲ್ಲಮ್ಮ ಪ್ರಭು ಅವರ ಎಲ್ಲ ಅನೇಕ ಎಲ್ಲ ವಚನಗಳು ತಿಳ್ಕೊಳ್ಳುತ್ತೆ. ಅದರಲ್ಲಿ ಸುಮಾರು 100 ವಚನಗಳನ್ನ ಗಾಯನವನ್ನು ಅಳವಡಿಸಿದ್ದಾರೆ. ಅದನ್ನ ಕೇಳಬಹುದು. ಅಂದ್ರೆ ಮೊಬೈಲ್ ಅನ್ನ ಇಟ್ಕೊಂಡು ಅದರಲ್ಲೇ ನಾವು ವಿಶೇಷವಾಗಿ ನಾವೇನ್ ಮಾಡಬಹುದು, ವಚನವನ್ನ ಅಧ್ಯಯನ ಮಾಡಬಹುದು. ಅಂತಹ ವಚನದಲ್ಲಿ ನೀವು ಮಾಲಾರ ರೂಢಯ್ಯ ಅಂತ ಹೋಗಿ ಅವನ್ನ ಕ್ಲಿಕ್ ಮಾಡಿದ್ರೆ ನಾನು ಹೇಳುವಂತಹ ವಚನ ಅಲ್ಲಿ ಬರುತ್ತೆ. ಅವರು ಪಾದರಕ್ಷೆಯನ್ನ ಹೊಡಿತಾ ಇರ್ತಾರೆ. ಆ ಹುಳಿಯ ಮನೆಯಲ್ಲಿ ಪರಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಅದು ಹೇಳ್ತಾರೆ ಅವರು, ಅಟ್ಟೆಯ ಚುಚ್ಚುವ ಹುಳಿಯ ಮನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು ಇತ್ತಲೇ ಕೈಯ ಕಾಯದ ತಿಕ್ಕಿಯ ಹೊತ್ತಾಡುವನ ಮುಂದೆ ನಿನ್ನ ಭಕ್ತರ ಕಾಲಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು. ನೀ ಭಕ್ತ ಬಹುರೂಪ ತಪ್ಪರೆ ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ಮುಕ್ತಿಯ ಮಾಡು. ಕಾಮ ಧೂಮ ಮೂಳೇಶ್ವರನ ಕರುಣದಿಂದ ನೀನೇ ಬದುಕು ಅಂತ ಹೇಳ್ತಾರೆ. ನೀನ್ ಯಾಕೆ ಇಲ್ಲಿ ಬರ್ತಾ ಇದೆಯಾ? ನಿನ್ನ ಭಕ್ತರಲ್ಲಿ ರಜತ ಬೆಟ್ಟ, ಯಾವಾಗ ಸಾಮಾನ್ಯವಾಗಿ ಶಿವನನ್ನ ರಜತ ಬೆಟ್ಟದಲ್ಲಿದ್ದಾರೆ ಅಂತ ಹೇಳ್ತಾರೆ. ನೀವು ಹೋಗಿ ರಜತ ಬೆಟ್ಟದಲ್ಲಿ ಹೋಗಿ ನಿನ್ನ ಭಕ್ತರಿಗೆ ಮುಕ್ತಿಯನ್ನ ಕೊಡು. ನನ್ನ ಹತ್ರ ಯಾಕೆ ಬರ್ತಾ ಇದೆ, ನನ್ನ ನಾಯಕ ಮಾಡೋಕೆ ಮೊದಲಿಗೆ ತೊಂದರೆಯನ್ನ ಕೊಡಬೇಡ ಅಂತ ಆ ಪರಮೇಶ್ವರನಿಗೆ ಬುದ್ಧಿಯನ್ನ ಕಲಿಸುವಂತಹ ಒಂದು ಎದೆಗಾರಿಕೆ ಯಾರಿತ್ತು ಅಂದ್ರೆ ಶರಣರಿತ್ತು. ಅಂದ್ರೆ ಯಾಕಂದ್ರೆ ಅಂತಹ ಶುದ್ಧವಾದಂತಹ ಕಾಯಕವನ್ನು ರೂಢಿಸಿಕೊಂಡಿದ್ದು, ಅಂತಹ ಕಾಯಕ ನಮ್ಮದಾಗಬೇಕು. ಎರಡನೆಯದು ಮನಸ್ಸು. ಮನಸ್ಸು ಶುದ್ಧಿ ಆಗಬೇಕಲ್ಲ. ಮನಸ್ಸು ಶುದ್ಧಿಗೆ ನಮ್ಮ ಶರಣರು ಕೊಟ್ಟರೆ ಅವರು ಇಷ್ಟಲಿಂಗವನ್ನ ಪೂಜೆ ಮಾಡುವಾಗ ಮನಸ್ಸು ಶುದ್ಧಿ ಆಗುತ್ತೆ. ಆದ್ರೆ ಸುಮಾರು ಜನ ವರ್ಷಕ್ಕೊಂದ್ಸಲ ಮನಸ್ಸು ಶುದ್ಧಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಶಿವರಾತ್ರಿ ಟೈಮಲ್ಲಿ ಮಾತ್ರ ಶಿವ ಪೂಜೆ ಮಾಡೋದನ್ನ ಬಿಟ್ರೆ, ಇಷ್ಟಲಿಂಗ ಪೂಜೆ ಮಾಡೋದ್ ಬಿಟ್ರೆ, ನಂತರ ತಗೊಂಡೋಗಿ ಊಟಕ್ಕೆ ಹಾಕ್ಬಿಟ್ರೆ ನಂತರ ಇನ್ನೊಂದು ವರ್ಷ ಬರಬೇಕು ಎಲ್ಲಿದೆ ಅಂತ ಹುಡುಕ್ಬೇಕು. ಆ ರೀತಿ ತುಂಬಾ ಜನ ಮಾಡೋದನ್ನ ನಾವು ನೋಡಿದ್ದೇವೆ. ಆದ್ರೆ ಇಷ್ಟಲಿಂಗವನ್ನ ಕೊಟ್ಟಿರೋದು ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಹೊರತು ಅದನ್ನ ವರ್ಷಕ್ಕೊಂದು ಸಲ ಅಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ಮನಸ್ಸು ಶುದ್ಧಿ ಆಗಬೇಕು. ಅಂದ್ರೆ ತ್ರಿಕಾಲ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ತ್ರಿಕಾಲ ಪೂಜೆ ನಮ್ಮ ಗುರುಗಳಂತವರು ಮಾತ್ರ ಸಾಧ್ಯ. ಆದ್ರೆ ನಮಗೆ 2 ಕಾಲವಾಗಿ ಮಾಡಬಹುದು. ಬೆಳಿಗ್ಗೆ ಮತ್ತು ಸಂಜೆ ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ಆ ಇಷ್ಟಲಿಂಗ ಪೂಜೆಯನ್ನ ಮಾಡಿದಾಗ ಮನಸ್ಸು ಶುದ್ಧಿ ಆಗುತ್ತೆ. ಯಾಕಂದ್ರೆ ನಮ್ಮ ವಿಶೇಷವಾದಂತಹ ಒಂದು ವಚನವನ್ನೇ ನಮ್ಮ ಬಸವಣ್ಣವರು ಕೊಟ್ಟಿದ್ದಾರೆ. ನೀವು ದೇವರ ಎಲ್ಲ ಪೂಜೆ ಮಾಡ್ತೀರ ಮನೆಯಲ್ಲಿ. ನೀವು ದೇವರ ಮನೆ ತಗೊಂಡು ಹೋದ್ರೆ ಅಲ್ಲಿ ಫೋಟೋ ಇಡೋದಕ್ಕೆ ಜಾಗ ಇಲ್ಲ. ಅಲ್ಲಿ ದೇವರ ಕಡೆಗೆ ಏನಾದ್ರು ದುಡ್ಡಾಗ ನಾನಿಡೋದು ನನ್ನಿಡೋದು ಅಂತ ಅಲ್ಲಿಗೆ ಹೂವು ತಗೊಂಡು ಬಂದ್ಬಿಡ್ತೀರ. ಒಂದು 10 ತಂದಿರ್ತೀರ, 15 ಫೋಟೋ ಇರುತ್ತೆ. 10 ಫೋಟೋಗೆ ಹೂ ಮುಡಿಸ್ತೀರಿ, 5 ಫೋಟೋಗೆ ಹೂ ಮುಡಿಸಕ್ಕಿರಲ್ಲ. ಏನ್ ಅನ್ಸುತ್ತೆ ನಿಮ್ಗೆ? ಅಯ್ಯೋ ಈ 5 ಫೋಟೋಗೆ ಹೂ ಮುಡಿಸ್ತಿರಲ್ಲ ಅಂತ ಮನಸ್ಸಲ್ಲಿ ನಿಮ್ಗೆ ಏನೋ ಒಂದು ರೀತಿ ಕಸಿವಿಸಿ ಉಂಟಾಗುತ್ತೆ. ಅದಕ್ಕೆ ಈ ಗಸಿಬಿಸಿ ಬೇಡ, ದೇವರೋಪಾಸನೆ ಬೇಡ ಅಂತ ಏಕದೇವರೋಪಾಸನೆಯಲ್ಲಿ ಇಷ್ಟಲಿಂಗವನ್ನ ನಮ್ಮ ಬಸವಣ್ಣ ಕೊಟ್ಟಿದ್ದಾರೆ. ಅದಕ್ಕೆ ಅವರು ನೀವು ಇಷ್ಟಲಿಂಗವನ್ನ ಪೂಜೆ ಮಾಡಿದ್ರೆ ಇಡೀ ಜಗತ್ತಿನ ಚೈತನ್ಯ ಲಿಂಗ ಮಧ್ಯೆ ಜಗತ್ ಸರ್ವಂ. ಲಿಂಗದ ಮಧ್ಯದಲ್ಲಿ ಇಡೀ ಜಗತ್ತೇ ಆಳವಾಗಿರೋದ್ರಿಂದ ನೀವು ಇಷ್ಟಲಿಂಗ ಪೂಜೆ ಮಾಡಿದ್ರೆ ಸಾಕು, ಇಡೀ ಜಗತ್ತನ್ನೇ ಪೂಜಿಸಿದಾಗ ಆಗ ನೀವು ಯಾವ ದೇವರ ಪೂಜೆ ಮಾಡಲಿಲ್ಲ ಅಂತ ಯಾರು ಲಿಂಗವನ್ನ ಪೂಜೆ ಮಾಡಿದ್ರೆ ಎಲ್ಲಾ ದೇವರುಗಳನ್ನ ಪೂಜೆ ಮಾಡಬೇಕು. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಖ, ಅಗಮ್ಯ ಅಗೋಚರ ಅಪ್ರತಿಮಲಿಂದವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾಗಿದ್ದಂತ. ಆ ಪರಶಿವನನ್ನ ಜಗದಗಲ ಮುಗಿಲಗಲ ಅಂತ ಹೇಳ್ತಾರೆ. ಅಂತ್ಯವರು ಒಂದು ನನ್ನ ಕರಸ್ಥಳಕ್ಕೆ ಚುಳುಕಾಗಿದ್ದೀರಲ್ಲ, ಅಂತಹ ಒಂದು ವಿಶೇಷವಾದಂತಹ ಇಷ್ಟಲಿಂಗವನ್ನು ನೀವು ಪೂಜೆ ಮಾಡಬೇಕಾಗುತ್ತೆ. ಇಷ್ಟಲಿಂಗದ ಒಂದು ಅನುಭವವನ್ನು ಮಾಡಬೇಕಾಗುತ್ತೆ. ಆ ಇಷ್ಟಲಿಂಗವನ್ನ ನೀವು ಅನಿಮಿಷ ದೃಷ್ಟಿಯಿಂದ ನೋಡ್ತಾ ಇದ್ದಾಗೆ ಆ ಇಷ್ಟಲಿಂಗ ಏನಾಗುತ್ತೆ, ನಂತರ ಪ್ರಾಣ
ಎನಗೆ ನಿಮ್ಮ ನೆನಗೆ ಪ್ರಾಣ ಕಾಣುತ್ತದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದೊಂದಿಗೆ ಹೃದಯ ವದನದಲ್ಲಿ ಷಡಕ್ಷರಿಯ ಬಗೆಯ ಕೂಡಲ ಸಂಗಮನಿಗೆ ಎಂತ ವಚನ ಎಲ್ಲಿ ಎನ್ನ ಹೃದಯದಲ್ಲಿ ಚರಣದೊಂದಿಗೆ ಅನ್ನೋದು ಅಂದ್ರೆ ನೀನು ನೆನೆಸುವಂತ ಆ ನೆನೆಸಿದಾಗ ಅದು ಪ್ರಾಣಲಿಂಗ ಆಗುತ್ತೆ ಅಂತಹ ಒಂದು ಇಷ್ಟಲಿಂಗ ಪ್ರಾಣಲಿಂಗ ಆಗಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನೀವು ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ನಂತರ ಬರುವಂತದ್ದು ಭಾವಲಿಂಗ ಮೊದಲನೇ ವ್ಯಕ್ತಿ ಇಷ್ಟಲಿಂಗ ಎರಡನೇದು ಪ್ರಾಣಲಿಂಗ ಮೂರನೇದು ಭಾವಲಿಂಗ ಭಾವಲಿಂಗ ಯಾವುದು ಅದರಲ್ಲಿರುತ್ತೆ ಇಷ್ಟಲಿಂಗ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ ನಂತರ ನಾವು ಎದೆಯಲ್ಲಿ ಧಾರಣೆ ಮಾಡ್ತೀವಿ ಪ್ರಾಣಲಿಂಗ ಹೃದಯದಲ್ಲಿರುತ್ತೆ ಭಾವಲಿಂಗ ಎಲ್ಲಿರುತ್ತೆ ಅದು ನಮ್ಮ ಮನಸ್ಸಿನಲ್ಲಿರುತ್ತೆ ಮನಸ್ಸೇ ಆಗ ಚಂಚಲತೆ ಹೋಗಿ ಏಕಾಗ್ರತೆ ಬರುತ್ತೆ ಅದಕ್ಕೆ ಅದಕ್ಕೆ ವಿಶೇಷವಾದ ವಚನ ಕೊಂಬೆಯ ಮೇಲನ ಬರ್ಕಟದಂತೆ ಲಂಘಿಸುವುದೆನ್ನ ಮನ ನಿಂತಲ್ಲಿ ನಿಲ್ಲಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಅಂತ ಬಸವಣ್ಣರು ಹೇಳುತ್ತಾರೆ ನಿಂತಲ್ಲಿ ನಿಲ್ಲಲ್ಲ ಮನಸ್ಸು ಇಲ್ಲಿದೆ ಈಗ ಮನಸ್ಸು ಮನೆ ಕಡೆ ಹೋಗಿ ಇಲ್ಲಿದೆ ಮನಸ್ಸು ಇನ್ನು ಯಾವುದೇ ಕಡೆ ಹೋಗಿ ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಅಂತ ಹೇಳ್ತಾರೆ ಅಂತಹ ಮನಸ್ಸನ್ನ ಏಕಾಗ್ರತೆಯಲ್ಲಿ ತಂದ್ಕೊಳ್ಬೇಕು ಅಂದ್ರೆ ಇಷ್ಟಲಿಂಗ ಅನಂತರ ಪ್ರಾಣಲಿಂಗ ಯಾವಾಗ ಪ್ರಾಣಲಿಂಗದ ಮುಖಾಂತರ ನಾವು ಜಾಗೃತಗೊಳಿಸ್ತೀವೋ ಅನಂತರ ಭಾವಲಿಂಗ ಜಾಗೃತ ಆಗುತ್ತೆ ಈ ರೀತಿ ಮನಃಶುದ್ಧಿ ಆಗಬೇಕಾದ್ರೆ ನಾವು ಪ್ರತಿಯೊಬ್ಬರು ಕೂಡ ಇಷ್ಟಲಿಂಗವನ್ನ ತ್ರಿಕಾಲ ಆಗಲಿಲ್ಲ ಅಂದ್ರೆ ಎರಡು ಕಾಲ ಮಾತ್ರ ನಿರಂತರವಾಗಿ ನಾವು ಅನುಷ್ಠಾನವನ್ನ ಮಾಡಿಕೊಳ್ಬೇಕಾಗುತ್ತೆ ಆ ಇಷ್ಟಲಿಂಗ ಅನುಷ್ಠಾನದ ಮುಖಾಂತರ ನಾವು ಮನಃಶುದ್ಧಿಯನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಲ್ಲ ಕರುಶುದ್ಧಿ ಮನಃಶುದ್ಧಿ ಭಾವಶುದ್ಧಿ ಈಗ ಭಾವಶುದ್ಧಿ ಮನಃಶುದ್ಧಿ ಆಯ್ತು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಭಾವಶುದ್ಧಿ ಹೇಗೆ ದಾಸೋಹ ಮಾಡುತ್ತಾರೆ ಇದಕ್ಕೆ ನಮ್ಮ ಗುರುಮಲ್ಲೇಶ್ವರರ ಮಗಳೇ ಸಾಕ್ಷಿ ಶ್ರೀ ಗುರುಮಲ್ಲೇಶ್ವರರು ಈ ಮೂರನ್ನು ಕೈಗೊಂಡರು ಕಾಯಕವನ್ನ ಮಾಡಿದರು ಎರಡನೆಯದು ಇಷ್ಟಲಿಂಗದ ಅನುಷ್ಠಾನವನ್ನು ಅದ್ಭುತವಾಗಿ ಮಾಡ್ತಾ ಇದ್ರು ಸಾಧಕರಾಗಿದ್ದರು ಮೂರನೆಯದು ದಾಸೋಹ ಸುಮಾರು 200ಕ್ಕೂ ಹೆಚ್ಚು ಮಠಗಳು ಕರ್ನಾಟಕದಲ್ಲಿ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ಅಂತ ಪ್ರಾರಂಭವಾಗಿ ಪ್ರತಿಯೊಬ್ಬರಿಗೂ ದಾಸೋಹವನ್ನು ಗುಣಪಡಿಸ್ತಾ ಇರಲ್ಲ ಆ ದಾಸೋಹ ಹೇಗೆ ಅಂದ್ರೆ ವಿಶೇಷವಾಗಿ ಊಟವನ್ನು ಹಾಕಬಹುದು ಒಂದು ಜ್ಞಾನವೂ ಹಾಕಬಹುದು ಅಂತಹ ದಾಸೋಹವನ್ನು ನಾವು ಪ್ರತಿಯೊಬ್ಬರಿಗೂ ನಾವು ಹಂಚಬೇಕಾಗುತ್ತೆ ಅಂತಹ ದಾಸೋಹವನ್ನ ಇವತ್ತು ಶ್ರೀ ಗುರುಮಲ್ಲೇಶ್ವರ ಮಠ ದೇವರಾಪುರದಿಂದ ನಮಗೆ ಜ್ಞಾನ ದಾಸೋಹ ಆಗ್ತಾ ಇದೆ ಮತ್ತು ಆ ದಾಸೋಹ ಕೂಡ ಆಗ್ತಾ ಇದೆ ಅನ್ನ ದಾಸೋಹ ಕೂಡ ಆಗ್ತಾ ಇದೆ ಹೇಗೆ ಈ ದಾಸೋಹ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ ನೆನ್ಕೊಳ್ತಾರೆ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನನೇ ಕೇಸರಗೆ ಆ ರೈತು ಒಂದು ಕುಳಿತೆ ಮುದಕವರಿಗೆ ಹಸಿದಾಗ ಹೋಗಲವನಿಗೆ ನಾ ದೇವ ಕಾಣ ಮುಗೇಶ್ವರ ಅಂತ ಹೇಳ್ತಾರೆ ದೇವರ ಹತ್ರ ನಿಂತ್ಕೊಂಡಿದ್ದಾರೆ ನೀನಲ್ಲ ದೇವರು ನಾನು ಯಾಕಂದ್ರೆ ನಿನ್ನ ಮುಂದೆ ಭಿಕ್ಷಕರಾಗಿದ್ದೀರ ಹೊರತು ಅವ್ರು ಯಾರು ಕೂಡ ಧನಿಕರಾಗಲಿಲ್ಲ ಯಾರು ನಾನು ದೇವರು ಅಂದ್ರೆ ಯಾರಾದ್ರೂ ಒಂದು ದಾಹ ಅಂತ ಬಂದ್ರೆ ಅವರ ಒಂದು ಲೋಟ ನೀರನ್ನ ಕೊಡ್ತೇನೆ ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ಒಂದು ಊಟವನ್ನ ಕೊಡ್ತೇನೆ ನಾ ದೇವ ಕಾಣ ಮುಗೇಶ್ವರ ಅಂತ ಆ ದೇವರಿಗೆ ಸವಾಲನ್ನ ಹಾಕ್ತಾರೆ ಆ ರೀತಿ ನಾವು ಹಸಿದವರಿಗೆ ಅನ್ನವನ್ನ ದಾಹ ಅಂತವರಿಗೆ ನೀರನ್ನ ಕೊಡುವಂತಹ ಒಂದು ವಿಧಾನವನ್ನ ಬೆಳೆಸಿಕೊಳ್ಳಬೇಕು ಈಗ ಅನೇಕ ಕಾಲ ಬದಲಾವಣೆಗೆ ಜನರ ಮನಸ್ಥಿತಿಯೂ ಕೂಡ ಬದಲಾಗ್ತಾ ಇದೆ ಅಲ್ಲ ಯಾವುದೇ ಗುರುಗಳ ಮೇಲೆ ಇರುವಂತಹ ಭಕ್ತಿ ಮೊದಲಿಗಿದ್ದಷ್ಟು ಈಗಿನ ಭಕ್ತಿ ಕಡಿಮೆ ಆಗ್ತಾ ಇದೆ ಆ ಕಡಿಮೆ ಆಗಿರುವಂತಹ ಭಕ್ತಿಯನ್ನ ಹೆಚ್ಚಿಸಬೇಕು ಅನ್ನೋ ಕಾರ್ಯಕ್ರಮಗಳು ತುಂಬಾ ವಿಶೇಷವಾಗಿ ನಾವು ರೂಢಿಸಿಕೊಳ್ಬೇಕಾಗುತ್ತೆ ಏಕೆ ಅಂದ್ರೆ ಈಗ ಮನೆಗೆ ಯಾರಾದ್ರೂ ಬರ್ತಾರೆ ಅಂದ್ರೆ ನೀವು ನನಗೆ ಫೋನ್ ಮಾಡ್ಬಿಟ್ಟು ಬರ್ಬೇಕಾದ್ರೆ ಹಾಗೆ ಬಂದ್ಬಿಟ್ಟಿರಲ್ಲ ಅನ್ನೋ ಕಾಲ ಕೂಡ ಬಂದ್ಬಿಟ್ಟಿದೆ ಹಾಗೆ ಬಂದ್ಬಿಟ್ರಲ್ಲ ನೀವು ಫೋನ್ ಮಾಡಿ ಬರಕ್ಕಿಲ್ಲ ಆದ್ರೆ ಬಸವಣ್ಣರು ಆಗಿದ್ದಾದ್ರೆ ಏನಿ ಬಂದಿರಿ ಅಗಡಿತೀರಿ ಎಂದರೆ ನಿಮ್ಮ ಮನದ ವಹಿಸಿರಿ ಹಾರಿ ಹೋಗಿದೆ ಕುಳ್ಳಿದೆಂದರೆ ಇದೆಲ್ಲ ಕುಳಿ ಹೋಗುದೆ ಒಡನೆ ನುಡಿದರೆ ಸಿರ ಬಟ್ಟೆ ಇಡುತ್ತದೆ ಕೊಡಲಿಲ್ಲದಿದ್ದೊಂದು ಗುಣವಿಲ್ಲದಿದ್ದರೆ ಮೂಗ ಕೊಯ್ಯುವುದ ಮಾಮನೆ ಕೂಡಲ ಸಂಗಮ ದೇವ ನೀನೇನು ಕೊಡಬೇಡ ಕಣಪ್ಪ ಬೆಲ್ಲ ಕೊಡದೆ ಬಂದು ಬರ್ತಾ ಇಲ್ಲ ಬೆಲ್ಲದಂತ ಮಾತನಾಡುವಂತ ಬಸವಣ್ಣ ಆಗಿನ ಕಾಲದಲ್ಲಿ ಹೇಳಿದ್ದಾರೆ ಅಂತಹ ಮಾತುಗಳ ಮುಖಾಂತರ ನಾವು ಬಂಧವನ್ನು ಉಪಚರಿಸಬೇಕಾಗುತ್ತೆ ಆ ಸಂದರ್ಭ ಈ ಸಂದರ್ಭದಲ್ಲಿ ಒಂದು ನನಗೆ ಒಂದು ಘಟನೆ ನಮ್ಮ ನಿಜ ಜೀವನದ ಘಟನೆ ನೆನಪಾಗುತ್ತೆ ಮೊನ್ನೆ ಒಂದು ನಮ್ಮ ವಿದ್ಯಾರ್ಥಿನಿಯ ಮದುವೆ ಇಲ್ಲಿ ನಿರ್ವಾಹದಲ್ಲಿ ಒಂದು ಚೌಟಿಯಲ್ಲಿ ನಡೀತಾ ಇತ್ತು ಅಲ್ಲಿಗೆ ನಾನು ಮತ್ತು ನಮ್ಮ ಮನೆಯವರು ಹೋಗಿದ್ದು ನಮ್ಮ ಮನೆಯವರ ಪಕ್ಕದಲ್ಲಿ ಒಬ್ಬರು 6 ಗಂಟೆಗೆ
ಕೋಟೆಯಿಂದ ಈ ಕಡೆ ಆಲ್ರೆಡಿ ಬರೋದಕ್ಕೆ ಬಸ್ ಇರ್ತಾ ಇರಲಿಲ್ಲ. 6:30 ಆಗ್ತಿದೆ, ಬಸ್ ಕಾಯ್ತಾ ಇದ್ದಾರೆ. 7 ಗಂಟೆ ಆಗಿದೆ, ಬಸ್ ಬಂದಿಲ್ಲ. ಆಗ ನಮ್ಮ ತಂದೆ ಸಾಮಾನ್ಯವಾಗಿ ಬಸ್ ಸ್ಟ್ಯಾಂಡ್ ಬಂದು ಒಂದು ಯಾರಾಗಿದ್ರೆ ಮಾತಾಡಿಸ್ಕೊಂಡು ಹೋಗುವಂತ ಊರಿನ ಗೌಡಿಕೆ ಆಗಿತ್ತು. ಆ ರೀತಿ ಈ ಊರಿನ ಒಂದು ರೌಂಡ್ ಹೊಡಿತಾ ಇದ್ರು. ಹಾಗೆ ಬಸ್ ಸ್ಟ್ಯಾಂಡ್ ಬಂದಿದ್ದಾರೆ. ಸುಬ್ಬಣ್ಣ ಅವರು ನೋಡಿದ್ದಾರೆ. ನೋಡಿದಾಗ ಯಾವುದು ಆಲ್ರೆಡಿ ಇನ್ನು ಬಸ್ ಇಲ್ಲ, ನೀವು ಇನ್ನು ಇಲ್ಲೇ ಉಳ್ಕೋಬೇಕಾಗುತ್ತೆ ಅಂತ ಅವರನ್ನು ಕರ್ಕೊಂಡು ನಮ್ಮ ಮನೆಯಲ್ಲಿ ಉಳಿಸ್ಕೊಂಡು ಅವರಿಗೆ ಆ ದಿನ ಊಟವನ್ನ ಮಾಡಿಸಿ ಬೆಳಿಗ್ಗೆ ತಿಂಡಿಯನ್ನ ಮಾಡಿಸಿ ಕಳಿಸಿದ್ರಂತೆ. ಆದ್ರಿಂದ ನಮ್ಮ ಮನೆಯವರಿಗೆ ಹಿಂಗೆ ನಿಮ್ಮ ಆವಾಗ ನಮ್ಗೆ ಯಾವ ಬಸ್ಸೇ ಇರಬೇಕಮ್ಮ, ಅವ್ರ ರೀತಿ ದೇವರ ರೀತಿ ಬಂದು ನಮ್ಗೆ ಅವತ್ತು ಉಳಿಸಿ ನಂತರ ಕಳಿಸಿದ್ರು ಅಂತ ಆ ಸುಬ್ಬಣ್ಣವರಿಗೆ. ಅಂದ್ರೆ ಆ ಒಂದು ತೃಪ್ತಿ ನಮಗೂ ಗೊತ್ತಿಲ್ಲ, ಅವರು ನಮ್ಮ ತಂದೆ ಮಾಡಿರೋಂತ ನಮಗೂ ಗೊತ್ತಿಲ್ಲ. ಆ ನೆನೆಸ್ಕೊಂಡಾಗ ಅಂದ್ರೆ ಮನುಷ್ಯನೇ ಮಹಾದೇವನಾಗುವಂತ ಗುಣ ಅದು ಏನಾಗುತ್ತೆ, ಭಾವಶಕ್ತಿ. ಭಾವನೆಗಳು ಶುದ್ಧಿ ಆಗುವಂತದ್ದನ್ನೇ ಭಾವಶಕ್ತಿ ಅಂತ ಹೇಳ್ತಾರೆ. ಇವತ್ತು ಬಸವಣ್ಣವನ್ನ ಯಾಕೆ ಅವರನ್ನ ನೆನ್ಕೊಳ್ತೀವಿ ಅಂದ್ರೆ ಅವರ ತಲೆಯಲ್ಲಿ ಸದ್ವಿಚಾರ, ಅವರ ಎದೆಯಲ್ಲಿ ಸದ್ಭಾವ ಇತ್ತು, ಕೈಯಲ್ಲಿ ಸತ್ಕಾರ್ಯ ಇತ್ತು, ಬಾಯಲ್ಲಿ ಸವಿಮಾನ ಇತ್ತು. ಅಂತಹ ಸದ್ಗುರುಗಳು ನಮ್ಮ ವಿಶ್ವಗುರು ಬಸವಣ್ಣನವರು. ಆ ರೀತಿಯಲ್ಲಿ ನಮ್ಮ ಶ್ರೀ ಗುರುಮಲ್ಲೇಶ್ವರರು ಕೂಡ ಸದ್ಗುರುಗಳಾಗಿ ಈಗ ದೇವರುಗಳು ಮಠದಿಂದ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದ್ದೀವಿ, ಕಂಡು ಕೊಡ್ತಾ ಇದ್ದೀವಿ, ಮನಸ್ಸು ಕೊಡ್ತಾ ಇದ್ದೀವಿ. ಅಲ ನಿರಂಜನ ಗುರುಮಲ್ಲೇಶ್ವರ ಮಹಾಪ್ರಭು ದೇವರನ್ನ ಬಸವ ಮಾಡುವಾಗ ಅವರ ಉದ್ಧಾರ ಮಾಡಲಿಲ್ಲ ಅಂದ್ರೆ ಉದ್ಘಾಟನೆ ಮಾಡಿರೋರು ಕೂಡ ದೇವರುಗಳು. ನಮ್ಮ DS ಗುರುಸರ್ ಕೂಡ ದೇವರುಗಳಿಂದ ಅವರನ್ನೇ ಕರೆಸಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವುದಕ್ಕೆ ಅರ್ಥಪೂರ್ಣ. ಇನ್ನೊಂದು ಸ್ವಲ್ಪ ಅವರಿಗೆ ಆಗಿದ್ರೆ ಅವರನ್ನ ನಾವು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನೋಡುವಂತಹ ಒಂದು ಸುವರ್ಣ ಅವಕಾಶ ನಾವಿತ್ತು. ಆದರೆ ಸ್ವಲ್ಪದಲ್ಲಿ ಅವರಿಗೆ ಒಂದು ವಿವಿ ಕುಲಪತಿ ಅವಕಾಶ ವಂಚಿತರಾದರು. ಅದು ನಮಗೂ ಕೂಡ ನೋವಾಯಿತು. ಯಾಕಂದ್ರೆ ನಮ್ಮವರು ಗುರುಮಲ್ಲೇಶ್ವರ ಒಬ್ಬ ಪರಮ ಭಕ್ತರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ರು ಅಂದ್ರೆ ನಮ್ಗೆ ಅದಕ್ಕಿಂತ ಇದೇ ಸಂತೋಷ. ಆ ರೀತಿ ಅಂತಹ ಒಂದು ಗುರುಮಲ್ಲೇಶ್ವರರ ಒಂದು ಬೆಳಕಿನಿಂದ ನಾವೆಲ್ಲ ಒಂದು ಜೀವನವನ್ನ ಕಾಣ್ತಾ ಇದ್ದೀವಿ. ಏಕೆಂದ್ರೆ ಅಂತಹ ಗುರುಗಳ ಒಂದು ಕಾರುಣ್ಯ ನಮ್ಮಲ್ಲಿ ಇರುತ್ತೆ. ಅದಕ್ಕೆ ಒಂದು ನಿಜ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಗೌತಮ ಬುದ್ಧನ ಶಿಷ್ಯ ಉಪಭೋಕ್ತ, ಅವನು ಮಹಾರಾಜ ಆಗಿರ್ತಾನೆ. ಮಹಾರಾಜ ಆಗಿ ಈ ಗೌತಮ ಬುದ್ಧನಿಂದ ಪ್ರಭಾವಿತನಾಗಿ ಅವನು ಕೂಡ ಸನ್ಯಾಸ ಜೀವನವನ್ನು ಸ್ವೀಕರಿಸ್ತಾನೆ. ಆಗ ಗೌತಮ ಬುದ್ಧ ಅವನಿಗೆ ಏನ್ ಮಾಡ್ತಾನೆ, ಭಿಕ್ಷಾ ಪಾತ್ರೆಯನ್ನು ಕೊಡ್ತಾನೆ. ಆ ಭಿಕ್ಷಾ ಪಾತ್ರೆಯನ್ನು ತಗೊಂಡು ಊರಿಗೆ ಭಿಕ್ಷೆ ಬೇಡಕ್ಕೆ ಹೋಗ್ತಾನೆ. ಅಂತ ಒಂದು ಪಟ್ಟಣ, ಆ ಪಟ್ಟಣದಲ್ಲಿ ಒಂದು ಮನೆಗೆ ಭಿಕ್ಷೆ ಬೇಡಕ್ಕೆ ಬರ್ತಾನೆ. ಆ ಮನೆ ಯಾವುದು ಅಂದ್ರೆ ಒಬ್ಬ ಪ್ರಖ್ಯಾತ ನರ್ತಕಿಯ, ನೃತ್ಯ ಮಾಡುವಂತಹ ಒಬ್ಬ ನರ್ತಕಿಯ ಮನೆ. ಇವನು ಉಪಭೋಕ್ತ, ಸ್ಫುರದ್ರೂಪಿ, ಸುಂದರವಾದ ಯುವಕ. ಆ ಮನೆಯ ಮುಂದೆ ನಿಂತುಕೊಂಡು ಭಿಕ್ಷಾಂದೇಹಿ ಅಂತ ಕೇಳ್ಕೊಳ್ತಾನೆ. ಆಗ ಅವಳು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ಉಪಭೋಕ್ತನ ಒಂದು ತೇಜಮಯವಾದಂತಹ ಕಣ್ಣುಗಳು, ಅವನ ಸ್ಫುರದ್ರೂಪ ಇದನ್ನು ನೋಡಿ ಅವಳಿಗೆ ಸಂತೋಷ ಆಗಿರುತ್ತೆ. ನೋಡು, ನನ್ನ ಮನೆಗೆ ಕೋಟ್ಯಾಧಿಪತಿಗಳು, ಆಗರ್ಭ ಶ್ರೀಮಂತರುಗಳು ಕೂಡ ಹೊರಗಡೆ ಬಂದು ಹೋಗಿದ್ದಾರೆ. ಅದನ್ನು ನಾನು ಯಾರನ್ನೂ ಕೂಡ ಹೊರಗಡೆ ಕರೆದಿಲ್ಲ. ಆದ್ರೆ ನಿನ್ನನ್ನು ನಾನು ಕರೀತಾ ಇದ್ದೀನಿ, ನೀನು ನನ್ನ ಬಾ. ನೀನು ನಮ್ಮ ಮನೆಯ ಹೊರಗಡೆ ಬಂದ್ರೆ ಇಡೀ ಸಂಪತ್ತು, ಅವಳು ಕೂಡ ಕೋಟ್ಯಾಧಿಪತಿಯಾಗಿರ್ತಾಳೆ. ಅವಳು ತುಂಬಾ ಸಂಪತ್ತನ್ನ ಸಂಪಾದನೆ ಮಾಡಿರ್ತಾಳೆ. ಈ ಹಣವು ನಿನ್ನದಾಗುತ್ತೆ, ನಾನು ಕೂಡ ನಿನ್ನವಳಾಗ್ತೇನೆ ಅಂತ ಹೇಳಿದಾಗ ನಾನು ಬರ್ತೇನೆ, ಆದ್ರೆ ಈಗ ಬರೋದಿಲ್ಲ, ಬರುವ ಸಂದರ್ಭ ಬಂದಾಗ ಬರ್ತೀನಿ ಅಂತ ಅವನು ಭಿಕ್ಷೆಯನ್ನ ಹೇಳಿ ಹಾಗೆ ಹೊರಟೋಗ್ತಾನೆ. ಸುಮಾರು 15-20 ವರ್ಷಗಳ ಆಗುತ್ತೆ. ಆ ನರ್ತಕಿಗೆ ಒಂದು ಭಯಂಕರ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಆ ಗ್ರಾಮದವರು, ಆ ಪಟ್ಟಣದವರು ಏನ್ ಮಾಡ್ತಾರೆ, ಅವಳಲ್ಲಿ ಇದ್ದಂತಹ ಎಲ್ಲ ಸಂಪತ್ತನ್ನ ದೋಚ್ಕೋತಾರೆ. ದೋಚ್ಕೊಂಡೋಗಿ ಅವಳನ್ನು ತಗೊಂಡೋಗಿ ಊರಿನ ಹೊರಗಡೆ ಒಂದು ಓಣಿಯಲ್ಲಿ ಅವಳನ್ನು ತಂದುಬಿಡ್ತಾರೆ. ಊಟವನ್ನು ಕೊಡೋದಿಲ್ಲ, ನೀರನ್ನು ಕೊಡೋದಿಲ್ಲ. ಅವಳು ದಾಹ ಅಂತ ಏನ್ ಮಾಡ್ತಾ ಇದ್ದಾರೆ, ಆಕ್ರಂದನವನ್ನು ಮಾಡ್ತಾ ಇದ್ದಾರೆ. ಆ ಆಕ್ರಂದನವನ್ನ ಮಾಡುವ ಕಿಂಚುಕತೆಯನ್ನ ಅಲ್ಲಿ ದೂರದಿಂದ ಈ ಉಪಭೋಕ್ತ ಆ ಮಾರ್ಗವಾಗಿ ನಡ್ಕೊಂಡು ಬರ್ತಾ ಇರ್ತಾನೆ. ಆ ನಡ್ಕೊಂಡು ಬರುವಾಗ ಆ ಓಣಿಯಲ್ಲಿ ಎಲ್ಲಿ ಆಕ್ರಂದನ ಬರ್ತಾ ಇದೆ ಆ ಓಣಿ ಹತ್ರ ಹೋಗ್ತಾನೆ. ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಮಹಿಳೆ ಏನ್ ಮಾಡ್ತಾ ಇದ್ದಾರೆ, ನೀರು ಊಟ ಅಂತ ಅವಳು ಬಾಯನ್ನು ಕೈಗೊಳ್ತಾ ಇದ್ದಾರೆ. ಆಗ ಅವಳನ್ನ ಮೇಲಕ್ಕೆ ಎತ್ತಿ ಅವಳ ತಲೆಯನ್ನ ಸವರಿ ಅವಳಿಗೆ ಒಂದು ಲೋಟ ನೀರನ್ನ ಕೊಡಿಸ್ತಾರೆ. ನಂತರ ಆ ತಂದಿದ್ದಂತಹ ಊಟವನ್ನ ಉಣಿಸ್ತಾರೆ. ಅವರಿಗೆ ಸಮಾಧಾನ ಆಗುತ್ತೆ. ಆಗ ಕತ್ತೆತ್ತಿ ನೋಡ್ತಾಳೆ, ಅದೇ ತೇಜಸ್ಸಿನ
ಯುವಕ ಈಗ ಏನಾಗಿದೆ 40-45 ವರ್ಷದ ಅಲ್ವಾ? ನಾನು ನಿನ್ನನ್ನು ಯಾವಾಗ ಕರೆದೆ? ನನ್ನಲ್ಲಿ ಆಗ ಯೌವನ ಇತ್ತು, ಹಣ ಇತ್ತು, ಆವಾಗ ನಿನ್ನನ್ನು ಕರೆದೆ, ಆವಾಗ ಬರ್ತೆ, ಇವಾಗ ನೀವು ಬಂದಿದ್ದೀಯಲ್ಲ ಅಂದಾಗ ಅವನು ಒಂದು ಮಾತು ಹೇಳ್ತಾನೆ, ಎಲ್ಲ ಇರುವಾಗ ಬರುವಂತವನು ಗುರುವಲ್ಲ, ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಿಡ್ತಾರಲ್ಲ, ಆ ಬಿದ್ದವನ್ನ ಎತ್ತಕ್ಕೆ ಬರಲ್ಲ, ಅವನೇ ನಿಜವಾದ ಗುರು ಅಂತ ಭಕ್ತ ಹೇಳ್ತಾನೆ. ಅಂದ್ರೆ ಅಂತಹ ಗುರುಗಳನ್ನು ನಾವು ಕಾಣ್ತಾ ಇರೋದು ನಮ್ಮ ಗುರುಮಲ್ಲೇಶ್ವರ ಮಠದ ಗುರುಗಳಾಗಬಹುದು, ಮತ್ತೆ ನಮ್ಮ ಜಯಸ್ವಾಮಿಗಳಾಗಬಹುದು. ಇವರೆಲ್ಲ ಏನಾಗ್ತಾ ಇದೆ ಅಂದ್ರೆ ಒಂದು ವಿಶೇಷವಾದ ಪ್ರಮೇಯ ಮುಖಾಂತರ ನಾವೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಹಾಕಿ ವಿದ್ಯೆಯನ್ನ ಎತ್ತೋದಕ್ಕೆ. ಇವತ್ತು ಮನಸ್ಸಿನಲ್ಲಿ ಏನೋ ಒಂದು ಆಘಾತ ಇದೆ, ಆ ಆಘಾತದಿಂದ ಹೊರಗಬೇಕು ಅಂದ್ರೆ ಇಂತಹ ಉಪನ್ಯಾಸ ಕಾರ್ಯಕ್ರಮಗಳು, ಪೂಜ್ಯರ ಒಂದು ಆಶೀರ್ವಾದ ಇವೆಲ್ಲ ನಮಗೆ ಅನುಕೂಲ ಆಗುತ್ತೆ. ಅಂತಹ ಅನುಕೂಲವಾಗುವಂತಹ ಒಂದು ಪ್ರವಚನ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಹಮ್ಮಿಕೊಂಡು ಈ ಒಂದು ವಿಶೇಷವಾದಂತಹ ಪ್ರಮೇಯನ್ನ ನಮ್ಮಲ್ಲಿ ಉಂಟು ಮಾಡೋದಕ್ಕೆ ಕಾರಣವಾಗಿದೆ. ಅಂತಹ ಕಾರಣ ಆಗಿರುವಂತಹ ಪೂಜ್ಯ ಶ್ರೀ ಜಯಸ್ವಾಮಿಗಳು ಯಾವುದೇ ಒಂದು ಪಟ್ಟಣ ಮಟ್ಟಕ್ಕಿಂತಲೂ ಕೂಡ ಕಡಿಮೆ ಇಲ್ಲದೆ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಪ್ರಥಮವಾಗಿ ವಚನ ಪಾಠಶಾಲೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ದೂರದೃಷ್ಟಿ ಎಂತದ್ದು. ಅವರಿಗೆ ಶ್ರೀ ಗುರುಮಲ್ಲೇಶ್ವರರಿಂದ ಒಂದು ವಿಶೇಷವಾದಂತಹ ಒಂದು ಜ್ಞಾನವನ್ನು ಕರುಣಿಸಿಕೊಂಡು ಅಂತ ನಾನು ಭಾವಿಸುತ್ತೇನೆ. ಯಾಕಂದ್ರೆ ಎಲ್ಲ ಸಂಸ್ಕೃತ ಪಾಠಶಾಲೆಗಳು ನೋಡ್ತಾ ಇದ್ದೇವೆ ನಾವೆಲ್ಲ ಕಡೆ, ಆದ್ರೆ ವಚನವನ್ನ ಕಲಿಸುವಂತಹ ವಚನ ಪಾಠಶಾಲೆಗಳು ಎಲ್ಲೂ ಕೂಡ ಮೈಸೂರಲ್ಲಿ ಇಲ್ಲ. ಅಂತಹ ವಚನ ಪಾಠಶಾಲೆ ಇವತ್ತು ದೇವರೂರು ಒಂದು ಹೊಸ ಇತಿಹಾಸವನ್ನ ಬರೆದಿದೆ ಈ ಒಂದು ದೇವಲಾಪುರ ಅಂತ ಹೇಳೋದಕ್ಕೆ ನಾನು ಇಚ್ಛಪಡ್ತೇನೆ. ಅಂತಹ ಗುರುಗಳ ಸಂಖ್ಯೆ ಸಾವಿರವಾಗಿ ವಚನ ಸಾಹಿತ್ಯವನ್ನ ವಿಶೇಷವಾಗಿ ನಾವು ತಿಳಿದುಕೊಳ್ಳುವಂತಹ, ವಚನ ಸಾಹಿತ್ಯದಲ್ಲಿ ನಮ್ಮ ಜೀವನದ ಸಾರ್ಥಕ ಕ್ಷಣಗಳನ್ನು ಕಂಡುಕೊಳ್ಳುವಂತಹ ಅವಕಾಶ ನಮ್ಮದಾಗಬೇಕು. ಯಾಕಂದ್ರೆ ವಚನವನ್ನ ನೀವು ಹಿಡ್ಕೊಂಡ್ರೆ ವಚನ ನಮ್ಮನ್ನು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಹೇಳಿಕೊಡುತ್ತೆ. ಜೀವನದಲ್ಲಿ ನಮ್ಮ ಮನೆಯಲ್ಲಿ ಹೇಳ್ತಾರೆ ಯಾವ ರೀತಿ ಒಂದೊಂದು ವಚನವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಅದನ್ನ ಹೇಳ್ತಾರೆ. ಇಂತಹ ವಚನ ಸಾಹಿತ್ಯದ 3 ಜನರು ಡಾಕ್ಟರ್ ಪ್ರಭು ಅಳಗಟ್ಟಿಯವರಿಂದ ಪ್ರಾರಂಭವಾದ ಈ ವಚನ ಸಾಹಿತ್ಯದ ಒಂದು ಆವಿಷ್ಕಾರ. ಅವರನ್ನ ಡಾಕ್ಟರ್ ಪ್ರಭು ಅಳಗಟ್ಟಿಯವರನ್ನ ಗುರು ಸ್ವರೂಪವಾಗಿ, ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರನ್ನ ಲಿಂಗ ಸ್ವರೂಪವಾಗಿ, ಉತ್ತಂಗಿ ಚೆನ್ನಪ್ಪರವರನ್ನ ಜಂಗಮ ಸ್ವರೂಪವಾಗಿ ನಾವು ನೋಡ್ತೇವೆ. ಆ 3 ಜನರ ಪರಿಶ್ರಮದಿಂದ ಇವತ್ತು ನಾವು ವಚನ ಸಾಹಿತ್ಯವನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ವಚನ ಸಾಹಿತ್ಯ ಇವತ್ತು ನಿಮ್ಮ ದೇವಲಾಪುರದಲ್ಲಿ ವಚನ ಪಾಠಶಾಲೆಯ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಪ್ರಾರಂಭ ಮಾಡ್ತಾ ಇದೆ. ವಾರಕ್ಕೆ 15 ದಿನಕ್ಕೆ ಇಲ್ಲಿ ಪಾಠಶಾಲೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ನೀವು ಕೂಡ ಬರ್ಬೋದು, ನೀವು ವಚನವನ್ನ ಕಲಿತು ವಚನವನ್ನ ಆಡಿಸಬಹುದು, ವಚನ ನೃತ್ಯವನ್ನ ಮಕ್ಕಳಿಗೂ ಕೂಡ ಮಾಡುವಂತಹ ಒಂದು ಅವಕಾಶ ಕೂಡ ಇದೆ. ಆದುದರಿಂದ ಯಾವಾಗ ವಚನ ಪಾಠಶಾಲೆ ಇರುತ್ತೆ ಅಂತ ಹೇಳ್ತಾ ಇದ್ದವರು ಆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ಕಲಿಸಿ ಇದರ ಒಂದು ಸದುಪಯೋಗವನ್ನ ಮತ್ತು ಪ್ರಯೋಜನವನ್ನ ಪಡ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತಾ. ಯಾಕಂದ್ರೆ ನಾವು ಹೋಗುವಾಗ ಏನು ತಗೊಂಡು ಹೋಗ್ತೀವಿ ಅಲ್ಲ, ಬರುವಾಗ ಏನು ಬಂದಿದ್ದೀವೋ ಹೋಗುವಾಗ ಕೂಡ ಹಾಗೆ ಹೋಗುವಂತದ್ದು. ಆದ್ರೆ ಇಲ್ಲಿ ಇರುವಾಗ ಏನಾದರೂ ಒಂದು ಸಂತಸದ ಕ್ಷಣಗಳನ್ನ ಅನುಭವಿಸ್ತೀವಲ್ಲ, ಅದೇ ಇದ್ದರು ಇಂಥ ಒಳ್ಳೆ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಕಾಶ್ಮೀರದ ಅರಸರಾಗಿಂತ ಹೋಳಿಗೆ ಮಾರಿಯ, ಆ ಹೋಳಿಗೆ ಮಾರಿಯ ಮತ್ತು ಹೋಳಿಗೆ ಮಾರಿಯಲ್ಲಿ ರಾಜರಾಣಿ ಆಗಿದ್ದವರು ಅಲ್ಲಿಂದ ಇಲ್ಲಿ ಬರ್ತಾರೆ, ಬಸವ ಕಲ್ಯಾಣಕ್ಕೆ ಬರ್ತಾರೆ. ಬಸವ ಕಲ್ಯಾಣಕ್ಕೆ ಬಂದು ಅವರು ಬಸವಣ್ಣನವರ ಪ್ರಭಾವದಿಂದ ಕಟ್ಟಿಗೆ ಮಾರುವಂತಹ ಕಾಯಕವನ್ನ ಮಾಡಿ ಅವರು ಕೂಡ ವಚನ ಸಾಹಿತ್ಯವನ್ನ ಬರೆಯೋದರಲ್ಲಿ ತೊಡಗಿಸ್ಕೊಳ್ತಾರೆ. ಅವರು ಹೇಳ್ತಾರೆ ಒಂದು ವಚನ, ಎಂತ ಅದ್ಭುತವಾದ ವಚನ ಅಂದ್ರೆ, ಆನೆ ಕುದುರೆ ಭಂಡಾರವಿದ್ದರೇನು, ನಿನ್ನತ್ರ ಆನೆ ಇದೆ, ಕುದುರೆ ಇದೆ, ಭಂಡಾರ ಇದೆ. ರಾಜರ ಹೇಳುವಂಥದ್ದು ಆನೆ ಕುದುರೆ ಭಂಡಾರವಿದ್ದರೇನು, ತಾನುಂಬುದು ಬಳಿಯೇ ಒಂದಾದಿನ ಹಾಲು ಮಲಗುವುದರ್ಧ ಮಂಚ. ತಾನುಂಬುದು ಬಳಿಯಲ್ಲಿ ಹೊಟ್ಟೆ ತುಂಬ ಅನ್ನ ಉಂಟಿವಿ, ಇನ್ನೂ ಸ್ವಲ್ಪ ಅನ್ನ ಹಾಕಿಕೊಂಡ್ರೆ ಆಗುತ್ತಾ? ಆಗಲ್ಲ, ಕಂಡಪಟ್ಟಿದ್ದಾಗಿ ಆಗುದು. ಒಂದಾದಿನ ಹಾಲು, ಒಂದು ಗ್ಲಾಸ್ ಹಾಲು, ಮಲಗುವುದು ಅರ್ಧ ಮಂಚ. ನಾವು ಎಷ್ಟೇ ದೊಡ್ಡ ಮಂಚ ಮಾಡಿಸ್ಬೋದು, ಮಲಗೋದೆಷ್ಟು? ಅರ್ಧ ಮಂಚದಲ್ಲಿ. ಈ ಗುರುಳಿಲ್ಲದ ಸಿರಿಯ ನೆಚ್ಚಿ ಕೆಳಬೇಡ ಮನುಜ. ಈ ಸಿರಿಯನ್ನು ಯಾವ ಬೇಕಾದ್ರೂ ಹೋಗ್ಬೋದು, ಈ ಶ್ರೀಮಂತಿಕೆಯನ್ನ ನೆಚ್ಚಿ ಕೆಳಬೇಡ. ಒಡಲು ಭೂಮಿಯ ಸಗ, ಇನ್ನೇನಾದ್ರೂ ಪ್ರಾಣ ಬಿಟ್ಟಾಗ ಈ ಒಡಲಿಗೆಲ್ಲ ಅದು ಭೂಮಿಯ ಸಗ. ಒಡವೆ ತಾನೇ ನಮ್ಮದು. ನೀನು ಹಾಕಿರುವಂತ ಒಡವೆ ಏನಾಗುವುದು ಅಂತ ಗೊತ್ತಿದೆ ಕೆಲವರಿಗೆ. ಮೂಗು ನೇಸಿಗೆ ಹಾಕೊಳ್ತಾರೆ, ಬರ್ತಾ ಇರಲ್ಲ, ಕುಡುಗಲನ್ನು ತಗೊಂಡು ಕುಯ್ದಿರೋದನ್ನ ನಾವು ಅನೇಕ ಜನರಿಂದ ನೋಡಿದ್ದೀವಿ. ಒಡವೆ ತಾನೇ ನಮ್ಮದು. ಕೈ ಹಿಡಿದ ಮಳದಿ
ಸಂಗಡವಾಗಿಲ್ಲ ಕಾಣ ನೀ ಕನಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನಮ್ಮ ಜೊತೆ ಅವ್ರ ಭಕ್ತ ನಿರುಪಕ್ಕನೆ ಅಂತ ಇರ್ತಾರಲ್ಲ, ಸಾವಿನ ಜೊತೆ ಯಾರು ಬರ್ತೀರಾ ಅಂತ ಕೇಳಿ, ಗಂಡನ ಜೊತೆ ಹೆಂಡತಿನೂ ಬರಕ್ಕಾಗತ್ತೆ, ಹೆಂಡತಿ ಜೊತೆ ಗಂಡನೂ ಬರಕ್ಕಾಗತ್ತೆ ಅಂತ ಯಾರು ಕೂಡ ಬರೋದಿಲ್ಲ. ಸಾವಿಗೆ ಸಂಗಡವಾಗಿಲ್ಲ ಕಾಣ ಅಂತ ಹೇಳ್ತಾರೆ. ಆದುದರಿಂದ ದಯಮಾಡಿ ಈ ಒಂದು ಅಂಶವನ್ನ ನೀವು ಅರಿತುಕೊಂಡು ಹೊಂದಿಕೊಂಡು ಮಾಡಿ. ಹೊಂದಿಸಿ ಬರೆಯದೇ ಇರುತ್ತೆ ಮಕ್ಕಳೆಲ್ಲ, ಹೊಂದಿಸಿ ಬರೆಯ ನೋಡಿದೀರಾ? ನಿಮ್ಗೆ ಇರುತ್ತಲ್ಲ ಪಾಠದಲ್ಲಿ ಪರೀಕ್ಷೆ ಮಾಡುವಾಗ ಎ ಬಿ ಸಿ ಡಿ ಅಂತ ಕೊಟ್ಬಿಟ್ಟು ಆ ಕಡೆ 1 2 3 4 ಕೊಡ್ತಾರೆ. ಇಲ್ಲಿ ಏನಕ್ಕೆ 4ನೇ ಸೂತ್ರ, 2ನೇದಕ್ಕೆ 3ನೇ ಸೂತ್ರ ಅಂತ ಕೊಡ್ತಾರೆ ಅಲ್ವಾ? ಹಂಗೆ ಹೊಂದಿಸಿ ಬರೆದರೆ ಏನ್ ಬರುತ್ತೆ? ಪದಕ್ಕೆ ಅರ್ಥ ಬರುತ್ತೆ. ಹೊಂದಿಕೊಂಡು ಮಾಡಿದರೆ ಜೀವನಕ್ಕೆ ಅರ್ಥ ಬರುತ್ತೆ. ಹೊಂದಿಸಿ ಬರೆಯೋದು ಇದಕ್ಕೆ, ಹೊಂದಿಸಿ ಬರೆದರೆ ಪದಕ್ಕೆ ಅರ್ಥ ಬರುತ್ತೆ, ಹೊಂದಿಕೊಂಡು ಮಾಡಿದರೆ ಜೀವನಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ, ಅಂತಹ ವಿಶ್ವಗುರು ಬಸವಣ್ಣನವರು ಇವತ್ತು ವಿಶೇಷವಾದಂತಹ ಕ್ರಾಂತಿಯನ್ನ ಮಾಡುವ ಮೂಲಕ ನಮಗೆ ಕಂಡುಹಿಡಿಸಿದ್ದಾರೆ. ಯಾಕಂದ್ರೆ 1970ರಲ್ಲಿ ಯುಎಸ್ಎಯಲ್ಲಿ ಇಂಟರ್ನೆಟ್ ಅನ್ನೋದು ಪ್ರಾರಂಭ ಆಗುತ್ತೆ. ಆದ್ರೆ ಜನಸಾಮಾನ್ಯರ ಬಳಿಗೆ ಅದು ಯಾವಾಗಂದ್ರೆ 1990ರಲ್ಲಿ. ಅದಾದ ನಂತರ ಅನೇಕ ಬದಲಾವಣೆಗಳಾಗುತ್ತೆ. ಫೇಸ್ಬುಕ್ ಬರುತ್ತೆ, ಮತ್ತೆ ಟ್ವಿಟರ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಯೂಟ್ಯೂಬ್ ಬರುತ್ತೆ, ಇವೆಲ್ಲ ಬರುತ್ತೆ ಅಲ್ಲ. ಇವತ್ತು ನಾವೇನಾದ್ರು ಭಾಷಣ ಮಾಡ್ತಾ ಇದ್ದೀವಿ, ನಮ್ಮ ಗುರುಸರು ಭಾಷಣ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಯಾರಾದ್ರೂ ನಮ್ಮ ಸರ್ ಮಾದೇಶ್ ಅವರು ಆನ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ ಲಿಂಕ್ ಇರ್ತಾರೆ. ಈ ಬಿಟ್ಟರೆ ಅದು ಎಲ್ಲಿ ಹೋಗುತ್ತೆ? ಅಮೆರಿಕದವರು ನೋಡ್ಬೋದು, ಆಸ್ಟ್ರೇಲಿಯಾದವರು ಕೂಡ ನೋಡ್ಬೋದು ಅಲ್ಲ. ಆದ್ರೆ ಇಷ್ಟೆಲ್ಲ ಲೈಕ್ ಮಾಡ್ಬೋದು. ಫೇಸ್ಬುಕ್ ಏನಾದ್ರು ಫೋಟೋ ಹಾಕಿದ್ರೆ ಇಷ್ಟೆಲ್ಲ ಲೈಕ್ ಮಾಡ್ಬೋದು. 100 ಜನ, 500 ಜನ, 1,000 ಜನ ಲೈಕ್ ಮಾಡಿದ್ರೆ ನಮ್ಮ ಪಟ್ಟಿಯಲ್ಲಿ ನಾವು 1,000 ಜನ ಲೈಕ್ ಮಾಡಿದ್ದಾರೆ. ಆದ್ರೆ 12ನೇ ಶತಮಾನದಲ್ಲಿ ಯಾವುದೇ ಫೇಸ್ಬುಕ್ ಇಲ್ಲ, ಟ್ವಿಟರ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ. ಆದ್ರೆ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಅನ್ನ ನೋಡಿ 1,96,000 ಶರಣರು ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಂದ್ರೆ ಅವರ ಫೇಸ್ ವ್ಯಾಲ್ಯೂ 770 ಅಮೆರಿಕನ್ಗಳು ನಮ್ಮ ಮಂಟಪದಲ್ಲಿ ಚರ್ಚೆ ಮಾಡ್ತಿದ್ರು ಅಂದ್ರೆ ಆ ಬಸವಣ್ಣನನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಆಡಮ್ ಸ್ಮಿತ್ ಅಂತ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತೀವಿ. ಅವ್ರು ಹೇಳ್ತಾರೆ ಸಂಪತ್ತನ್ನ ಅರಿವ ಶಾಸ್ತ್ರ ಅಂತ ಕರೀತಾರೆ. ಯಾವ್ದನ್ನ? ಅರ್ಥಶಾಸ್ತ್ರವನ್ನು. ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತೀವಿ. ಅನಂತರ ಪ್ರೊಫೆಸರ್ ಮಾರ್ಷಲ್ ಬರ್ತಾರೆ. ಅವರು ಸಂಪತ್ತು ಅರಿತು ಸಾಕಾಗದ ಅರ್ಥಶಾಸ್ತ್ರ ಅಂದ್ರೆ ಆ ಸಂಪತ್ತು ಜನಮಾನಸಕ್ಕೆ ಬಳಕೆ ಆಗಬೇಕು, ಬಳಕೆ ಆದ್ರೆ ಮಾತ್ರ ಅದನ್ನ ಅರ್ಥಶಾಸ್ತ್ರ ಅಂತ ಕರೆಯೋದು ಅಂತ ಹೇಳ್ತಾರೆ. ಯಾವಾಗ? ಆಡಮ್ ಸ್ಮಿತ್ 18ನೇ ಶತಮಾನ, ಪ್ರೊಫೆಸರ್ ಮಾರ್ಷಲ್ 19ನೇ ಶತಮಾನ. ಆದ್ರೆ ಬಸವಣ್ಣ ಎಷ್ಟನೇ ಶತಮಾನ? ಎಷ್ಟನೇ ಶತಮಾನ? 12ನೇ ಶತಮಾನ. ಅವರಿಗಿಂತ 700-800 ವರ್ಷಗಳ ಹಿಂದೆ ಅವ್ರು ಹೇಳ್ತಾರೆ, ದುಡಿದು ಉಂಡ್ರಿ, ಉಳಿದದಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ. ದುಡಿದು ಉಂಡ್ರಿ ಅಂದ್ರೆ ಕಾಯಕ, ಸಮಾಜಕ್ಕೆ ಕೊಡ್ರಿ ಅಂದ್ರೆ ದಾಸೋಹ ಅಂತ ಅರ್ಥಶಾಸ್ತ್ರದ ಪರಿಕಲ್ಪನೆ 12ನೇ ಶತಮಾನದಲ್ಲಿತ್ತು. ಹಾಗಾದ್ರೆ ಅರ್ಥಶಾಸ್ತ್ರದ ನಿಜವಾದ ಪಿತಾಮಹ ಯಾರಾಗ್ತಾರೆ? ಬಸವಣ್ಣ. ಬಾಯ್ಬಿಡಿ, ಯಾರಾಗ್ತಾರೆ? ಅರ್ಥಶಾಸ್ತ್ರದ ನಿಜವಾದ ಪಿತಾಮಹ ಬಸವಣ್ಣ. ಈಗ ಸಂವಿಧಾನದ ಪಿತಾಮಹ ಯಾರು ಕರೀತೀರ ನೀವು? ಭಾರತದ ಸಂವಿಧಾನ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕರೀತೀವಿ ಅಲ್ವಾ? ಇನ್ನು ವಿಶ್ವ ಸಂವಿಧಾನದ ಪಿತಾಮಹ ಯಾರು ಕರೀತೀವಿ ಅಂದ್ರೆ ಅಮೆರಿಕದ 4ನೇ ಅಧ್ಯಕ್ಷರಾಗಿದ್ರು ಅವರು ಜೇಮ್ಸ್ ಮ್ಯಾಡಿಸನ್. ಯಾರು? ಜೇಮ್ಸ್ ಮ್ಯಾಡಿಸನ್. ಅವರು ಕೂಡ 19ನೇ ಶತಮಾನದಲ್ಲಿ ಬರುವಂತದ್ದು. ಅಮೆರಿಕದ 4ನೇ ಅಧ್ಯಕ್ಷ, ಅವರು ವಿಶ್ವ ಸಂವಿಧಾನದ ಪಿತಾಮಹ ಅಂತ ಕರೀತಾರೆ. ಆದ್ರೆ ಅವರಿಗಿಂತ ಮೊದಲೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಂವಿಧಾನಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಕೊಟ್ಟರು. ಯಾವ ಮೂಲಕ? ಕಳಬೇಡ, ಕೊಡಬೇಡ, ಮುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಗೆರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಉಳಿಸುವ ಪರ್ಯಂತ. ಕಳಬೇಡ ಬದಲಾವಣೆ ಏನಾಗುತ್ತೆ? ಸಂವಿಧಾನದ ಪ್ರಕಾರ ಏನ್ ಮಾಡ್ತಾರೆ? ಜೈಲಿಗೆ ಹಾಕ್ತಾರೆ. ಕೊಲೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ಅವೆಲ್ಲ ಸಂವಿಧಾನದಲ್ಲಿ ಇರುವಂತದ್ದು. ಅದಕ್ಕೆ ಎಷ್ಟನೇ ಶತಮಾನದಲ್ಲಿ ಕೊಟ್ಟರು? 12ನೇ ಶತಮಾನದಲ್ಲಿ ಕೊಟ್ಟರು. ಅಂದರೆ ಸಂವಿಧಾನದ ನಿಜವಾದ ಪಿತಾಮಹ ಯಾರಾಗ್ತಾರೆ? ಬಸವಣ್ಣನವರು. ಅದಕ್ಕೆಲ್ಲ ಬಸವಣ್ಣನವರನ್ನ ಹೋಲಿಕೆ ಮಾಡಲಿಕ್ಕೆ ಅವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಬಸವಣ್ಣನವರ ತತ್ವಗಳು ಬೇರೆ ಭಾಷೆಗೆ ಏನಾದರೂ ತರ್ಜುಮೆ ಆಗ್ತಾ ಇದೆ. ಇದುವರೆಗೆ ನಮ್ಮ ಬೆಂಗಳೂರಿನ ಬಸವ ಸಮಿತಿಯಿಂದ 31 ಭಾಷೆಗಳಿಗೆ ತರ್ಜುಮೆ ಆಗಿದೆ. ಅದನ್ನ ಅವರು ಏನಾದರೂ ಸರಿಯಾಗಿ ಓದಿಬಿಟ್ರೆ ಬಸವಣ್ಣನವರು ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಾತ್ರ ಅಲ್ಲ, ಅವರು ವಿಶ್ವದ ಸಾಂಸ್ಕೃತಿಕ ನಾಯಕ ಆಗ್ತಾರೆ ಅಂತ ನಾನು ಹೋಗುದಿಲ್ಲ.
ಸಮಯ ಆಗ್ತಾ ಇದೆ. ಪೂಜ್ಯರ ಆಶೀರ್ವಚನವನ್ನು ಹೇಳಬೇಕು ಅಂತ ಹೇಳ್ತಾ, ನಮ್ಮ ಪೂಜ್ಯ ಶ್ರೀ ಜಯಸ್ವಾಮಿಗಳ ಅನೇಕ ವರ್ಷಗಳಿಂದ ನಮ್ಮನ್ನ ನಿರಂತರವಾಗಿ ಉದ್ಘಾಟನೆ ಮತ್ತೆ ಉಪನ್ಯಾಸ ಪ್ರವಚನ ಕಾರ್ಯಕ್ರಮಗಳಿಗೆ ಹಾಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನನ್ನ ಮೇಲೆ ಇರುವಂತಹ ಪ್ರೀತಿಗೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಅವರು ಇಂತಹ ಪ್ರವಚನ ಕಾರ್ಯಕ್ರಮಗಳು ಇನ್ನೂ ನಡೆಯಲಿ, ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನಾನು ಮತ್ತೆ ನಮ್ಮ ಮನೆಯವರು 15 ದಿನಕ್ಕೆ ತಿಂಗಳಿಗೆ ಒಂದು ಸಲ ಇಲ್ಲಿಗೆ ಬರ್ತಾ ಇರ್ತೀನಿ. ಏನಕ್ಕೋಸ್ಕರ? ಇವತ್ತೇನು ಉದ್ಘಾಟನೆ ಆಗಿದೆ? ವಚನ ಪಾಠ ಶಾಲೆ, ವಚನಗಳನ್ನೇ ಹೇಳ್ಕೊಡೋದಕ್ಕೆ, ವಚನ ಗಾಯನವನ್ನು ಹೇಳ್ಕೊಡೋದಕ್ಕೆ ನಾವು ಬರ್ತೇವೆ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯಾಗಿದ್ದೆ, ಅವರಿವರೆಂದರೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರಬೇಕು ಭೂಮಿಯನ್ನು ಬೆಳಗಿ ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಸಿದ್ದಯ್ಯ ಪುರಾಣಿಕರ ಕವಿಯೊಂದಿಗೆ ನನ್ನ ಪ್ರವಚನಕ್ಕೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಬಸವ, ಜೈ ಶರಣ. ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ